ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇದೇನಪ್ಪ ಇದು ಸ್ಟಾರ್ಟಿಂಗಲ್ಲೇ ಮಸಾಲೆ ತೋರಿಸ್ತಿದ್ದೀನಿ ಅಂತನಾ? ಹೌದು, ಇವತ್ತು ನಾವು ಉಂಡೆ ಕೋಳಿ ಮಾಡೋಣ ಅಂತ ಮನೆಯಲ್ಲೇ ಹೊರಟಿದ್ವಿ ಓವನ್ನಲ್ಲಿ. ಅದಕ್ಕೆ ಆಲ್ರೆಡಿ ನಮ್ಮ ಯಜಮಾನ್ರು ಮಸಾಲೆ ಹಾಕಿ ರೆಡಿ ಮಾಡ್ತಿದ್ರು. ನಾನು ಲಾಗ್ ಮಾಡೋಣ ಅಂತ ಹೇಳಿ ರೆಕಾರ್ಡ್ ಮಾಡ್ಕೊಳಕ್ಕೆ ಹೋಗೋ ಅಷ್ಟೊತ್ತಿಗೆ ಅರ್ಧ ರೆಡಿ ಮಾಡಿದರು ಮಸಾಲೆನ. ಅದಕ್ಕೆ ಏನೇನು ಹಾಕಿದ್ದಾರೆ ಅಂತ ಅಂದರೆ ತಂದೂರಿ ಚಿಕನ್ ಮಸಾಲ, ಹಾಗೆ ಗರಂ ಮಸಾಲ, ಸ್ವಲ್ಪ ಖಾರ ಪುಡಿ ರುಚಿಗೆ, ಆಮೇಲೆ ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಅದಕ್ಕೆ ಲೆಮನ್ನ ಯೂಸ್ ಮಾಡ್ಕೋಬೋದು, ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇಲ್ಲಿ ನಾವು ಮಸಾಲೆನ 2 ಕೋಳಿಗೆ ರೆಡಿ ಮಾಡ್ತಿರೋದ್ರಿಂದ ನಮ್ಮ ಯಜಮಾನ್ರು ಸ್ವಲ್ಪ ಮಸಾಲೆ ಜಾಸ್ತಿನೇ ಕಲಿಸ್ಕೊತಿದ್ದಾರೆ. ನಾವು ಯಾವಾಗಲೂ ಎವರೆಸ್ಟ್ ಗರಂ ಮಸಾಲ ಹಾಗೆ ಈಸ್ಟರ್ನ್ ಗರಂ ಮಸಾಲ ಯೂಸ್ ಮಾಡ್ತೀವಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನೇ ಹಾಕ್ಕೊಂಡಿದ್ದಾರೆ, ಸ್ವಲ್ಪ ಖಾರ ಬೇಕು ಅಂತ ಅವರಿಗೆ. ಇನ್ನು ಒಂದು ಮೊಟ್ಟೆ ಹಾಕ್ಕೊಂಡಿದ್ದಾರೆ. ಇಷ್ಟನ್ನೆಲ್ಲನೂ ಫುಲ್ಲು ನೀಟಾಗಿ ಫೈನ್ ಪೇಸ್ಟ್ ಥರ ನೀಟಾಗಿ ನೀರು ಹಾಕೊಳ್ದಲ್ಲೇ ಹಾಗೆ ಡ್ರೈನ ಕಲಿಸ್ಕೋಬೇಕು, ಸ್ಟಾರ್ಟಿಂಗು ಯಾವುದೇ ಲಮ್ಸ್ ಬರ್ದ ಹಾಗೆ. ಆಮೇಲೆ ನಂತರ ನೀವು ಸ್ವಲ್ಪ ಬೇಕಾದ್ರೆ ಆಯಿಲು ಅಥವಾ ನೀರನ್ನ ಸ್ವಲ್ಪ ಮಿಕ್ಸ್ ಮಾಡ್ತಾ ಅದ್ರದ್ದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀಟಾಗಿ ಕಲಿಸ್ಕೋಬೇಕು. ಜೊತೆಗೆ ನಾವು ಇದಕ್ಕೆ ನಾವೇನು ಚಿಕನ್ ಶಾಪಲ್ಲಿ ಕಟ್ ಮಾಡಿಸ್ಕೋತೀವಿ ಆ ಕೋಳಿ ಅಂಗಡಿಯಲ್ಲೇ ಅವರೇ ರೆಡಿ ಮಾಡಿರೋ ಅಂತಹ ಕಬಾಬ್ ಪೌಡ್ರ್ ಸಿಗುತ್ತೆ. ಅದನ್ನು ನಾವು ರುಚಿಗೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ ರೆಗ್ಯುಲರ್ ಕಬಾಬ್ ಮಾಡಿದಾಗಲೂ ಯೂಸ್ ಮಾಡ್ತೀವಿ, ಹಾಗೆ ಉಂಡೆ ಕೋಳಿ ಯೂಸ್ ಮಾಡಿದಾಗಲೂ ಮಾಡ್ತೀವಿ. ಯಾವಾಗಲೂ ಅಷ್ಟೇ ಸ್ವಲ್ಪ ಗ್ರಿಲ್ಲು ಲೇಟ್ ಆಗುತ್ತೆ ಓವನಲ್ಲಿ ಮಾಡೋದಿದ್ರೆ. ನೀವು ಡೈರೆಕ್ಟಾಗಿ ಬೆಂಕಿಲಿ ಬೇಯಿಸ್ತೀವಿ ಅಂತ ಅಂದರೆ 2 ಕೋಳಿನೂ ಅಟ್ ಎ ಟೈಮ್ ಒಂದೇ ಸತಿ ಬೇಯಿಸ್ಬೋದು. ಬಟ್ ಯಾವಾಗಲೂ ಅಷ್ಟೇ ಚಿಕನ್ನ ಸ್ಕಿನ್ಲೆಸ್ ಮಾಡಿಸ್ಕೊಂಡು ಬರ್ತೀವಿ. ಆ್ಯಂಡ್ ಉಂಡೆ ಕೋಳಿ ಮಾಡ್ತೀವಿ ಅಂದರೆ ಹತ್ತತ್ರ 1 kg 1.25 kg ಕೋಳಿಗಳು ವೆಯ್ಟ್ ಇದ್ದರೆ ಸಾಕು. ತುಂಬ ಜಾಸ್ತಿ ವೆಯ್ಟ್ ಬರೋ ಅಂಥ ಕೋಳಿಗಳನ್ನ ಕಟ್ ಮಾಡಿಸ್ಕೊಬಂದರೆ ಅದು ನೀಟಾಗಿ ಫ್ರೈ ಆಗೋಲ್ಲ, ಒಳಗಡೆ ಎಲ್ಲ ನೀಟಾಗಿ ಬೇಯೋದು ಇಲ್ಲ. ನೀಟಾಗಿ ಮಸಾಲೆ ಹಿಡೀಲಿ ಅಂತ ಚಿಕನ್ನೆಲ್ಲ ನೀಟಾಗಿ ಸೈಡೆಲ್ಲ ಕಟ್ ಮಾಡ್ಕೊಂಡ್ವಿ. ನಾವೇನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದು ಸ್ವಲ್ಪ ಹೊತ್ತು ನೆನಿಬೇಕು ಚೆನ್ನಾಗಿ. ಆ ನಂತರ ಮತ್ತೆ ಆ ಮಸಾಲೆನ ಚಿಕನ್ನಿಗೆ ಹಚ್ಚಬೇಕು ಕ್ಲೀನಾಗಿ ಎಲ್ಲ ಕಡೆನೂ. ಮಸಾಲೆನ ಎಷ್ಟು ನೀಟಾಗಿ ಹಚ್ತೀವಿ ಅಷ್ಟು ಚೆನ್ನಾಗಿ ಚಿಕನ್ನು ಅದ್ರ ಅಂಶನ ನೀಟಾಗಿ ಕವರ್ ಆಗುತ್ತೆ ಚಿಕನ್ ಫುಲ್ಲು. ಆ್ಯಂಡ್ ನಾವು ಏನು ಈ ಗ್ರಿಲ್ ಚಿಕನ್ ಮಾಡ್ತೀವಿ ಅದು ನ್ಯಾಚುರಲ್ಲಾಗಿ ನಾವು ಕೆಂಡದಲ್ಲಿ ನೀಟಾಗಿ ಬೇಯಿಸ್ಕೊಂಡ್ರೆ ಅದು ಒರಿಜಿನಲ್ ಟೇಸ್ಟ್ ಬರೋದು. ಬಟ್ ನಾವು ಈಗ ಅದನ್ನೆಲ್ಲ ಮಾಡೋಕ್ಕೆ ಅಷ್ಟು ಟೈಮ್ ಇರೋಲ್ಲ. ಇನ್ನು ಸಿಟಿಯವ್ರಿಗಂತೂ ಭಾರಿ ಕಷ್ಟ ಈ ಥರ ಎಲ್ಲ ಕೆಂಡದಲ್ಲಿ ಬೇಯಿಸ್ಕೊಂಡು ತಿನ್ನೋದು ಅಂದರೆ. ಇಲ್ಲ ಗ್ಯಾಸ್ ಸ್ಟವ್ ಯೂಸ್ ಮಾಡಬೇಕು, ಇಲ್ಲಾಂದರೆ ಓವನ್ನ ಯೂಸ್ ಮಾಡ್ಕೊಳ್ಬೇಕು, ಅಷ್ಟೇ, ಆಪ್ಷನಲ್ಲಿರಲ್ಲ ನಮಗೆ. ಇನ್ನು 2 ಕೋಳಿಗೂ ನೀಟಾಗಿ ಗುಣಿಗೆನೂ ಕೊಟ್ಟಿದ್ದರು ಅದರದ್ದು ಸಪ್ರೇಟು. ಅದಕ್ಕೂ ನೀಟಾಗಿ ಎಲ್ಲ ಮಸಾಲೆನ ಹಚ್ಚಿಟ್ಟು ಸ್ವಲ್ಪ ಮ್ಯಾರಿನೇಟ್ ಆಗಲಿ ಅಂತ ಒಂದು 1/2 ಅವರಿಂದ 1 ಅವರ್ ಬಿಟ್ಟಷ್ಟು ತುಂಬ ಚೆನ್ನಾಗಿ ರುಚಿ ಹಿಡಿಯುತ್ತೆ. ಅದಾದಮೇಲೆ ನೆಕ್ಸ್ಟ್ ಅದಕ್ಕೆ ನಮ್ಮ ಓವೆನಲ್ಲಿ ಏನು ಕ್ಲ್ಯಾಂಪ್ಗಳು ಕೊಟ್ಟಿರ್ತಾರೆ ಅದನ್ನು ಹಾಕಿ ನೀಟಾಗಿ ಫಿಕ್ಸ್ ಮಾಡಬೇಕು ಕ್ಲಿಪ್ಗಳು ಹಾಕಿ. ಇನ್ನು ಚಿಕನ್ ಎಲ್ಲ ಸೈಡಿಂದ ಬೇಯಬೇಕಲ್ವ, ಫುಲ್ಲು ಓವೆನಲ್ಲಿ ರೊಟೇಟ್ ಆಗುತ್ತಲ್ಲ, ಹಾಗಾಗಿ ಅದನ್ನು ನೀಟಾಗಿ ಫಿಕ್ಸ್ ಮಾಡಬೇಕು. ಇಲ್ಲಾಂದರೆ ಅದು ರೊಟೇಟ್ ಆಗೋಲ್ಲ ಕ್ಲೀನಾಗಿ, ಆಮೇಲೆ ಎಲ್ಲ ಕಡೆನೂ ನೀಟಾಗಿ ಬೇಯಲ್ಲ. ಇನ್ನು ಕ್ಲೀನಾಗಿ 2 ಸೈಡು ಕ್ಲಿಪ್ ಫಿಕ್ಸ್ ಆದಮೇಲೆ ನೀಟಾಗಿ 2 ಸೈಡು ನೋಡಿ ಟೈಟ್ ಆಗಿದೆಯಾ ಅಂತ, ಆಮೇಲೆ ಹಾಗೆ ರೊಟೇಟ್ ಮಾಡೋ ಕೂಡ ಒಂದು ಸತಿ ನೋಡಿ. ಇಲ್ಲಾಂದರೆ ಓವೆನಲ್ಲಿ ಇಟ್ಟಾದಮೇಲೆ ಅದು ಹೀಟ್ ಆದಾಗ ಏನು ಮಾಡೋಕ್ಕಾಗಲ್ಲ, ಬಿಸಿ ಆಗಿಬಿಡುತ್ತೆ. ನೆಕ್ಸ್ಟ್ ಅದನ್ನು ಬೇಯಲಿಕ್ಕೆ ಓವನ್ ಗಿಡಕ್ಕೆ ಹೊರಟ್ವಿ. ಆದಷ್ಟು ಬೇಗ ಟೈಮ್ ಇದ್ದಾಗಲೇ ಇದನ್ನು ಮಾಡ್ಕೋಬೇಕು, ಇಲ್ಲಾಂದರೆ ಅದು ಬೇಯಲಿಕ್ಕೆ ಮತ್ತು ಹಾಗೆ ಮ್ಯಾರಿನೇಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. 7 ಗಂಟೆಗೆ ತಂದು 8 ಗಂಟೆಗೆ ಮಾಡ್ಕೊಂಡು ತಿಂತೀವಿ ಅನ್ನೋದೆಲ್ಲ ಸುಳ್ಳು. ಯಾಕಂದರೆ ಅದು ಬೇಯಲಿಕ್ಕೆ ಸ್ವಲ್ಪ 1.25 ಗಂಟೆ 1 ಅವರ್ ಅಂತೂ ಬೇಕೇ ಬೇಕು ಟೈಮು. ಇನ್ನು ಅದರಲ್ಲಿ ಲಿವರು ಗುಣಿಗೆ ಅಂತೆಲ್ಲ ಇದ್ವು, ಅವನು ಹಾಗೆ ಒಂದೇ ಅಲ್ಲೇ ಓವನ್ ಪ್ಲೇಟಿಗೆ ಹಾಕಿಟ್ವಿ ನಾವು. ಆ್ಯಂಡ್ ಒಬ್ಬೊಬ್ಬರು ಮನೆ ಓವನ್ ಒಂದೊಂದು ಥರ ಇರುತ್ತೆ. ನಮ್ಮದು ಪ್ರೆಸ್ಟೀಜಿಂದು, ಸೊ ಹಾಗಾಗಿ ಇದರಲ್ಲಿ ಇಷ್ಟು ಮಿನಿಟ್ಸ್ ಅಂತ ಇರುತ್ತೆ. ಆಮೇಲೆ ಅದ್ರದ್ದು ಎಷ್ಟು ಸೈಡಿಂದ ಬೇಯೋ ಆಪ್ಷನಲ್ಲು ಅಂತ ಹೇಳಿ ಅವ್ರವ್ರ ಓವನ್ಗೆ ತಕ್ಕನಾಗೆ ಸೆಟ್ ಮಾಡ್ಕೋಬೋದು. ನೋಡ್ತಿರ್ಬೋದು ನೀವೇನೇ ಎಷ್ಟು ಚೆನ್ನಾಗಿ ತಿರುಗ್ತಿದೆ ಅಂತ. ಅದು ನಾವು ಫಿಕ್ಸ್ ಮಾಡೋದ್ರ ಮೇಲೂ ಡಿಪೆಂಡ್ ಆಗುತ್ತೆ, ಇಲ್ಲಾಂದರೆ ರೊಟೇಟೇ ಆಗೋಲ್ಲ. ನೀವು ಓವನಿಗೆ ಇಟ್ಟು ಹತ್ತತ್ರ ಒಂದು 5 ಮಿನಿಟ್ಸ್ ಆದ ತಕ್ಷಣವೇ ಅದು ನೀಟಾಗಿ ಸ್ಮೋಕ್ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಮಸಾಲೆ ಅದು ಡ್ರಾಪ್ ಆಗ್ತಾ ಅದು ಹೀಟ್ ಆಗಕ್ಕೆ ಸ್ಟಾರ್ಟ್ ಆಗಿ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಆಮೇಲೆ ಗ್ಯಾಪಲ್ಲಿ ನೀವು ಒಂದು ಅರ್ಧ ಗಂಟೆ ಅಥವಾ 1/4 ಗಂಟೆಗಾದ್ರೂ ಬಟರ್ ಅಥವಾ ಆಯಿಲ್ನ ಹಚ್ಬೋದು. ಆಗ ಸಾಫ್ಟಾಗಿ ಮತ್ತು ಅದ್ರದ್ದು ಚಿಕನ್ ಚೂಸಿನೆಸ್ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಫ್ಲೇವರ್ ಕೂಡ ಸಖತ್ತಾಗಿರುತ್ತೆ. ನಾವು ಅವತ್ತು ಡಬಲ್ ಕೋಳಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಸ್ಪೀಡಲ್ಲಿ ಹಾಗೆಯೇ ಟೈಮನ್ನು ಸ್ವಲ್ಪ ಜಾಸ್ತಿ ಕೊಟ್ಬಿಟ್ಟು ಬೇಗ ಬೇಯಿಸ್ಕೊಂಡ್ವಿ ಚಿಕನ್ನ. ನೋಡಿದ್ರಲ್ಲ, ಇಷ್ಟಿತ್ತು ನಾವು ಮಾಡಿದ ಉಂಡೆ ಕೋಳಿ ರೆಸಿಪಿ. ನಿಮ್ಗೆಲ್ಲರಿಗೂ ಇಷ್ಟ ಆದರೆ ನೀವು ಎಲ್ಲ ಟ್ರೈ ಮಾಡಿ ಅಂತ ಹೇಳ್ತಾ, ಹಾಗೆ ನನ್ನ ವ್ಲಾಗ್ನ ಚೆಕ್ ಮಾಡ್ತಾ ಇರಿ, ಜೊತೆಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್ ಆ್ಯಂಡ್ ಬಾಯ್.